ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬಾ ಬೇಜಾರಾಗ್ತಿದೆ ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ. ನಾಳೆಯಿಂದ ನನ್ನ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್. 6 to 16 ತನಕ ಉಂಟು ಎಕ್ಸಾಮ್ ಅವನಿಗೆ. ಪಾಪ ಅವನ ಹತ್ರ ನನಗೆ ಓದಿಸ್ಲಿಕ್ಕೂ ಆಗ್ತಿಲ್ಲ. ಒಂಚೂರು ಟೈಮ್ ಸಿಗ್ತಿಲ್ಲ ಅವನಿಗೆ ಓದಿಸ್ಲಿಕ್ಕೆ, ಹೋಮ್ವರ್ಕ್ ಮಾಡಿಸ್ಲಿಕ್ಕೆ, ಕ್ಲಾಸ್ ವರ್ಕ್ ಪೆಂಡಿಂಗ್ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಯಾವುದಕ್ಕೂ ನಂಗೆ ಆಗ್ತಿಲ್ಲ. ಅವನಿಗೆ ಸಂಡೇ ರಜೆ ಇರುತ್ತೆ, ನನಗೆ ಫ್ರೈಡೇ ರಜೆ ಇರುತ್ತೆ. ಆಫ್ಟರ್ 6 ಅವನಿಗೆ ಓದಿಸ್ಬೇಕಾಗ್ತದೆ. 9ಗೆ ಮಲ್ಕೋತಾನೆ. ನಾನು 6 to 9 ನಾನು ಬ್ಯುಸಿ ಇರ್ತೀನಿ. ಸೊ ಪಾಪ ಅವನಿಗೆ ಓದಿಸ್ಲಿಕ್ಕೆ ಆಗ್ತಿಲ್ಲ, ಅವನಿಗೆ ಟೈಮ್ ಕೊಡಲಿಕ್ಕೆ ಆಗ್ತಿಲ್ಲ. ಈ ಏಜಲ್ಲಿ ಓದಿಸ್ಲಿಕ್ಕೆ ಟೈಮ್ ಕೊಡಲಿಕ್ಕೆ ಆಗದಿದ್ದರೆ ಪಾಪ ಮಕ್ಕಳು ಫ್ಯೂಚರ್ ಏನಾಗುತ್ತೆ ಅನ್ನೋ ಒಂದು ಭಯ. ಒಂದಿನವೂ ನಾನು ಅವನಿಗೆ ಇಷ್ಟು ಟೈಮಲ್ಲಿ, ಯಾವಾಗ ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಒಂದಿನವೂ ನಾನು ಅವನ ಹತ್ರ ಹೋಗಲಿಲ್ಲ, ಹೋಮ್ವರ್ಕ್ ಮಾಡಿಸಲಿಲ್ಲ, ಓದಿಸಲಿಲ್ಲ, ಕ್ಲಾಸ್ ವರ್ಕ್ ಪೆಂಡಿಂಗ್ ಮಾಡಿಸಲಿಲ್ಲ. ಬೇಜಾರಾಗ್ತದೆ ತುಂಬಾ. ಮಕ್ಕಳು ಫ್ಯೂಚರ್ ಕೂಡ ಇಂಪಾರ್ಟೆಂಟ್ ಅನ್ನಿಸ್ತದೆ. ಮಕ್ಕಳದ್ದು ಫ್ಯೂಚರ್ ನೋಡಬೇಕಾಗ್ತದೆ. ತುಂಬ ಕಷ್ಟ. ಅಂದರೆ ಅವನಿಗೆ ರಜೆ ಇರುವಾಗ ನಂಗೆ ರಜೆ ಇರಲ್ಲ, ನಂಗೆ ರಜೆ ಇರುವಾಗ ಅವನಿಗೆ ರಜೆ ಇರಲ್ಲ. ಹಾಗಾಗಿ ಅವನ ಕಡೆ ತಲೆ ಕೊಡಲಿಕ್ಕೆ ಆಗ್ತಿಲ್ಲ, ಓದಿಸ್ಲಿಕ್ಕೆ ಅವನ ಕಡೆ ಗಮನನೇ ಕೊಡಲಿಕ್ಕೆ ಆಗ್ತಿಲ್ಲ. ನಾಳೆಯಿಂದ ಪಾಪ ಎಕ್ಸಾಮ್ ಏನು ಮಾಡ್ತಾನೋ ಗೊತ್ತಿಲ್ಲ. ಅವನೇ ಓದ್ಕೊಳ್ಬೇಕು. ಅವನೇ ಓದ್ಕೊಳ್ಳಿಕ್ಕೂ ಅವನಿಗೆ ಕಷ್ಟ. ಯಾಕಂದರೆ 2 years ಊರಲ್ಲಿದ್ದ, ಇಲ್ಲಿದ್ದು ಅವನಿಗೆ ಅರ್ಥ ಆಗ್ತಿಲ್ಲ ಮರಾಠಿ ಅದೆಲ್ಲ. ತುಂಬಾ ಕಷ್ಟ ಆಗ್ತಿದೆ ಪಾಪ ಅವನಿಗೆ. ನಾಳೆಯಿಂದ ಹೇಗೆ ಮಾಡ್ತಾನೋ ಗೊತ್ತಿಲ್ಲ. ಪ್ಲೀಸ್ ಎಲ್ಲರೂ ಅವನಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.